ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ತನ್ನ ದೇಹದಲ್ಲಿ ಉಸಿರಿರುವ ತನಕ ಈ ದೇಶದ ಸರ್ವರ ಹಿತವನ್ನು ಎತ್ತಿಡಿಯುವ ಜೀವಪರ ಜನಪರ ಸಂವಿಧಾನವನ್ನು ಬದಲಾವಣೆ ಮಾಡಲು ಬಿಡುವುದಿಲ್ಲ ಎಂದು ವಿಚಾರವಾದಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಘೋಷಣೆ ಮಾಡಿದರು. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ವಾನರಾಸಿ ಗ್ರಾಮದಲ್ಲಿ ಎಸ್ಐಆರ್ ಕುರಿತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಎಲ್ಎಗಳ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಎಸ್ಐಆರ್ ಒಂದು ದುರುದ್ದೇಶದಿಂದ ಕೂಡಿದ ವಿಚಾರವಾಗಿದ್ದು, ಕೇಂದ್ರ ಹಾಗೂ ಬಿಜೆಪಿ ಸರ್ಕಾರವು ಲಕ್ಷಾಂತರ ಜನರ ಓಟಿನ ಹಕ್ಕನ್ನು ಕಸಿದುಕೊಳ್ಳುವ ಕುತಂತ್ರವನ್ನು ಜನರು ಅರ್ಥ ಮಾಡಿಕೊಂಡು ತಮ್ಮ ಓಟಿನ ಹಕ್ಕನ್ನು ಸಂರಕ್ಷಿಸಿಕೊಳ್ಳಬೇಕೆಂದು ಕೆಆರ್ ರಮೇಶ್ ಕುಮಾರ್ ಅವರು ಕಿವಿಮಾತು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಬ್ಯಾಟಪ್ಪ, ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ದಳಸನೂರು ಹನುಮೇಶ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮಣಿಘಟ್ಟ ಸೊನ್ನೇಗೌಡ, ವಾನರಾಸಿ ಭಾಗವತರ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ವೆಂಕಟಪತಿ ಅಪ್ಪ, ಕಾಂಗ್ರೆಸ್ ಸೇವಾದಳ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶಂಕರಪ್ಪ, ನವೀನ್ ಕುಮಾರ್, ಚಂದ್ರಪ್ಪ, ರವಿಕುಮಾರ್, ನಾರಾಯಣ ಸ್ವಾಮಿ ಮುಂತಾದ ಅನೇಕ ಕಾಂಗ್ರೆಸ್ ಮುಖಂಡರುಗಳು, ನೂರಾರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಜನರ ಪರವಾಗಿ ಮಾತಾಡ್ತಾನೆ, ದೇಶದ ಪರವಾಗಿ ಮಾತಾಡ್ತಾನೆ. ನನಗೆ ನಾನು ಬದುಕಿರುವಾಗ ಕಾಂಗ್ರೆಸ್ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಈ ಕಾಂಗ್ರೆಸ್ ಕಾಪಾಡೋದ್ರೆ ನೀವೆಲ್ಲರೂ ಶ್ರದ್ಧೆಯಿಂದ ಸಹಕರಿಸಬೇಕು. ಎಲ್ಲ ಆತ್ಮೀಯರು, ಈ ಸಭೆಗೆ ಏನು ಅವಶ್ಯಕತೆ ಇತ್ತು, ನಾವು ಯಾಕೆ ಸೇರಿದ್ದೀವಿ, ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮೊಬೈಲ್ಗಳು ದಯಮಾಡಿ ಎಲ್ಲರೂ ನಿಮ್ಮ ಮಧ್ಯದಲ್ಲಿ ಪರಸ್ಪರ ಮಾತಾಡಬೇಕು. ನಾವು ಹೇಳಿದ್ದನ್ನು ಫಸ್ಟ್ ಜನರಲ್ ಆಗಿ ಎಲ್ಲ ಪಂಚಾಯತಿಗೂ ಸೇರಿಸಿದ್ದೇನೆ. ಅನಂತರ ಪ್ರತ್ಯೇಕವಾಗಿ ಒಂದೊಂದು ಪಂಚಾಯತಿಯನ್ನು ಬೂದ್ವಾರ ಮತದಾರರ ಪರಿಶೀಲನೆ ಅಂದರೆ ವೋಟರ್ಸ್ ಲಿಸ್ಟ್ ಅನ್ನ ಚೆಕ್ ಮಾಡೋಣ. ಯಾರು ಊರು ಬಿಟ್ಟು ಹೋಗಿದ್ದಾರೆ, ಯಾರು ನಿಧನರಾಗಿದ್ದಾರೆ, ಯಾರು ಹೊಸದಾಗಿ 18 ವರ್ಷ ವಯಸ್ಸಿದೆ, ಪಟ್ಟಿಯಲ್ಲಿಲ್ಲ, ಹೆಣ್ಮಕ್ಳು ಮದುವೆಯಾಗಿ ಮನೆಗೆ ಬಂದಿದ್ದಾರೆ, ಕೆಲವರು ಇಲ್ಲಿದ್ದವರು ಹೊರಟೋಗಿರ್ತಾರೆ ಮದುವೆಯಾಗಿ. ಸಾಧ್ಯ ಆದಷ್ಟು ಮಟ್ಟಿಗೆ ವೋಟರ್ಸ್ ಲಿಸ್ಟಲ್ಲಿ ನ್ಯಾಯವಾಗಿರೋ ವೋಟರ್ಸ್ನ ಇಟ್ಟುಕೊಳ್ತಕ್ಕಂಥ ಪ್ರಯತ್ನ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪದ್ಧತಿ ರೂಲ್ಸ್ ಏನಿದೆ, ಪ್ರತಿ ವರ್ಷ ಇಂಗ್ಲಿಷ್ ವರ್ಷ ಜನವರಿ ತಿಂಗಳು ಪ್ರಾರಂಭ ಆದರೆ ಜನವರಿ ತಿಂಗಳು 5ನೇ ತಾರೀಕಿನಿಂದ ಎಲೆಕ್ಷನ್ನಲ್ಲಿ ವೋಟರ್ಸ್ ಲಿಸ್ಟ್ ಅನ್ನು ರೆಡಿ ಮಾಡ್ತಾ ಹೋಗಿ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿದ್ದೇವೆ. ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡವರು ಕರಡು ಸಮಿತಿ ಅಧ್ಯಕ್ಷರಾಗಿರುವುದು ಮಹಾನುಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮಗೆಲ್ಲರಿಗೂ ಇರಬೇಕು. ಆ ಸಂವಿಧಾನವನ್ನು ಪಾರ್ಲಿಮೆಂಟಲ್ಲಿ ಎಲ್ಲರೂ ಒಪ್ಪಿಕೊಂಡಾದ ಮೇಲೆ ಅದು ನಮಗೆ 55ನೇ ಇಸ್ವಿಯಿಂದ ಜಾರಿಗೆ ಬಂದಿದೆ. ಈ ದೇಶ 55ನೇ ಇಸ್ವಿಯಿಂದ ಇವತ್ತಿನವರೆಗೆ ಸಂವಿಧಾನದ ಪ್ರಕಾರ ನಡ್ಕೊಂಡು ಬರ್ತಾ ಇದೆ. ನಮ್ಮ ಜೊತೆಗೆ ಬ್ರಿಟಿಷರಿಂದ ಬಿಡುಗಡೆ ಹೊಂದಿದ ಸಿಲೋನ್ ಇದೆ, ಶ್ರೀಲಂಕಾ, ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ, ನೇಪಾಳ ಇದೆ, ಬರ್ಮಾ ಇದೆ. ಈ ಎಲ್ಲ ದೇಶಗಳಲ್ಲೂ ಕೂಡ ರಕ್ತ ಹರಿತಾ ಇದೆ. ಅಲ್ಲಿ ಸರ್ಕಾರಗಳೇ ಇಲ್ಲ. ಇವತ್ತಿದ್ದವನ್ನ 3 ದಿವಸಕ್ಕೆ ತಲೆ ತೆಗೆದುಕೊಡ್ತಾರೆ. ಎಲೆಕ್ಷನ್ ಕೂಡ ಆಗೋದಿಲ್ಲ. ಮಿಲಿಟರಿ ನಡೆಸೋದು. ಅಂಬೇಡ್ಕರ್ ಅವರು ಯಾಕೆ ದೊಡ್ಡವರು ಅಂತಂದ್ರೆ, ಯಾಕೆ ನಮ್ಮ ಮಹಾನುಭಾವವನ್ನು ನಾನು ಕರೀತೇನೆ, ಅಂಥ ವಿದ್ಯಾವಂತರು ಇನ್ನೊಬ್ಬರು ಭಾರತ ದೇಶದಲ್ಲಿ ಹೋಗಿಲ್ಲ. ಅಷ್ಟು ತಿಳುವಳಿಕೆ ಇದ್ದವರು ಯಾರು ಇಲ್ಲ. ಆತನ ನೇತೃತ್ವದಲ್ಲಿ ಏನು ನಾವು ಸಂವಿಧಾನವನ್ನು ಮಾಡಿಕೊಂಡಿದ್ದೇವೆ,
ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಸಂವಿಧಾನ ಜಾರಿ ಬಂದ ಮೇಲೆ ಇಷ್ಟು ಚುನಾವಣೆಗಳಾಗಿದ್ದಾವೆ. ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದರು, ಇಂದಿರಾ ಗಾಂಧಿ ಅವರು ಬಂದರು, ಮೊರಾರ್ಜಿ ದೇಸಾಯಿ ಬಂದರು, ಚರಣ್ ಸಿಂಗ್ ಬಂದರು, ವಾಜಪೇಯಿ ಅವರು ಬಂದರು, ನರಸಿಂಹರಾವ್ ಬಂದರು, ದೇವೇಗೌಡ, ಇಷ್ಟು ಜನ ಪ್ರಧಾನಮಂತ್ರಿಗಳು, ಮನಮೋಹನ್ ಸಿಂಗ್ ಇವರೆಲ್ಲ ಇದ್ರು. ಎಲ್ಲೂ ಏನು ಗಲಾಟೆಗಳು, ಗದ್ದಲಗಳು, ಬಡ್ಕೊಂಡು ರಕ್ತ ಆದದ್ದು, ಮಿಲಿಟರಿಗಳು ಬೀದಿ ಬಂದದ್ದು ಆಗಿಲ್ಲ. ಇದು ಯಾರಿಗೆ ಗೌರವ ಸಲ್ಲಿಸಬೇಕಂದ್ರೆ ಇಂತಹ ಸುಭದ್ರವಾದ ಬಲಾದಿಯನ್ನ ತನ್ನ ಸಂವಿಧಾನದ ಮುಖಾಂತರ ಕೊಟ್ಟಂತ ಮಹಾನುಭಾವ ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ಬಹಳ ಜನರು ತಪ್ಪಿಟ್ಕೊಳ್ತಾರೆ. ಓದಿದ್ರೆ ಅರ್ಥ ಮಾಡ್ಕೊಂಡ್ರೆ ಆ ದೇಶಗಳಲ್ಲಿ ಆಗ್ತಾ ಇರೋದು ನೋಡಿದ್ರೆ ನಮಗೆ ಗೊತ್ತಾಗಲ್ವ. ಈ ದೇಶದಲ್ಲಿ ನೂರಾರು ಜನ ರಾಜರು, ಪುಗ್ನೂರು ಕೂಡ ಪಾಂಡ್ಯ ಅವರಿರೋ ಕಡೆ ಅವ್ರು ಹೇಳಿದ್ರೆ ಈಗ ಯಾರೇ ಒಂಚೂರು ಗಲಾಟೆ ಮಾಡಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಕೋರ್ಟ್ಗೆ ಹೋಗ್ತೀವಿ, ನ್ಯಾಯಕ್ಕೆ ಹೇಳ್ತೀವಿ. ಈ ತರದಂತಹ ಒಂದು ಸಂವಿಧಾನ ಇರಲಿಲ್ಲ. ಬಹಳ ಮುಖ್ಯವಾದ ಅಂಶ ಈ ದೇಶದ ಸಂವಿಧಾನದಲ್ಲಿ ಸಮಾನತೆ. ಸಮಾನತೆ ಅಂತಂದ್ರೆ ಜಾತಿ ನೋಡೋದಲ್ಲ, ಪಾರ್ಟಿ ನೋಡೋದಲ್ಲ, ಲಿಂಗಭೇದ ನೋಡೋದಲ್ಲ, ಗಂಡ ಹೆಣ್ಣ ಅಂತ ನೋಡೋದಲ್ಲ, ನಿಮ್ಮ ಆಸ್ತಿ ನೋಡೋದಲ್ಲ, ನಿಮ್ಮ ಅಂತಸ್ತು ನೋಡೋದಲ್ಲ, ನಿಮ್ಮ ಬಣ್ಣ ನೋಡೋದಲ್ಲ, ನಿಮ್ಮ ಶ್ರೀಮಂತಿಕೆ ನೋಡೋದಲ್ಲ, ಎಲ್ಲರೂ ಒಂದೇ ಅನ್ನೋದೇ ಸಮಾನತೆ. ಇಲ್ಲವಲ್ಲ ನಮ್ಮ ಸಮಾನತೆ ಅಂತ ನೀವು ಕೇಳಬಹುದು. ರಾಷ್ಟ್ರಪತಿ ಡೆಲ್ಲಿಯಲ್ಲಿ ಇರ್ತಾರೆ. ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ದೇಶಕ್ಕೆ ಬರ್ತಾರೆ. ಅವರೇ ಮೊದಲನೇ ಪ್ರಜೆ. ಅವರಿಗೆ ಎಷ್ಟು ಕೊಟ್ಟಿದ್ದಾರೆ? ಒಂದೇ. ವಾರಣಾಸಿಯಲ್ಲಿ ಬೆಳಗ್ಗೆ ಕೂಲಿಗೆ ಹೋಗುವವರು ಎಷ್ಟು ಕೊಟ್ಟರು? ಅಂದ್ರೆ ದ್ರೌಪದಿ ಮುರ್ಮುಗೆ ರಾಷ್ಟ್ರಪತಿಗೆ ಎಷ್ಟು ಹಕ್ಕಿದೆಯೋ ಈ ದೇಶ ನಡೆಸುವ ವಿಚಾರದಲ್ಲಿ ತನ್ನ ಜೀವನಕ್ಕೆ ಗೌರವದಿಂದ ಕೂಲಿ ಮಾಡತಕ್ಕ ವಾರಣಾಸಿಯ ಮಾಮೂಲಿ ಮನುಷ್ಯರು ಅದೇ ಸಂವಿಧಾನ, ಅದೇ ಸಮಾನತೆ. ಇದು ಹೀಗಿದ್ದಾಗ ಪ್ರತಿ ವರ್ಷ ಜನವರಿ ತಿಂಗಳಿಗೆ ವೋಟರ್ ಲಿಸ್ಟ್ ಮಾಡ್ತಾ ಇದ್ದಾರೆ. ಈಗ ಇದ್ದಕ್ಕಿದ್ದಂಗೆ ಇದು ಹ್ಯಾಂಗ್ ಬಂತು? ಸಮಸ್ಯೆ ಏನು ಬರುತ್ತೆ ಅಂದರೆ ಭಾರತೀಯ ಜನತಾ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಬಂದಿರೋ ಪಕ್ಷ. ಸ್ವಾತಂತ್ರ್ಯ ಹೋರಾಟದಲ್ಲೂ ಅವರಿಲ್ಲ. ಮುಸ್ಲಿಮರನ್ನ ಯಾವಾಗಲೂ ಕೂಡ ಬೈದಲ್ಲಿರಬೇಕು, ಅವ್ರ ಮೇಲೆ ನಾವು ಬೈದಿರುತ್ತೆ. ಶೆಡ್ಯೂಲ್ ಕ್ಯಾಸ್ಟ್ ಮೇಲೆ ಮುಸ್ಲಿಮರ ಮೇಲೆ ಇರೋದಕ್ಕಿಂತ ಹೆಚ್ಚು ಶಿಕ್ಷಿಸಿದೆ. ಅಸಮಾಧಾನ ಇದೆ. ಕಾರಣ ಏನಿದೆ? ಊರು ಹೊರಗಿದ್ವಿ, ದೇವಸ್ಥಾನದ ಹೊರಗಿದ್ವಿ, ಸ್ಕೂಲ್ ಹೊರಗಿದ್ವಿ, ನಮ್ಮ ಮನೆ ಹೊರಗಡೆದಲ್ಲಿ ನಿಂತ್ಕೋಬೇಕಾಗಿತ್ತು. ಈಗ ಸೀದಾ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದಾರೆ. ನನಗೆ ಇಷ್ಟ ಆಯ್ತು. ಆದ್ರೆ ಶೆಡ್ಯೂಲ್ ಕ್ಯಾಸ್ಟ್ ನೇರವಾಗಿ ವಿರೋಧ ಮಾಡಿದ್ರೆ ಇವ್ರ ಜನ ಜಾಸ್ತಿ ಇದ್ದಾರೆ, ತೊಂದರೆ ಆಗಲ್ಲ, ಅಪಾಯ ಅಂತ ಅದನ್ನು ಮುಚ್ಚಿಲ್ಲ. ಇವತ್ತು ಈ ವೋಟರ್ ಲಿಸ್ಟ್ ಸ್ಪೆಷಲ್ ಇಂಟ್ರೆಸ್ಟ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ವಿಶೇಷವಾಗಿ ಮಾಡೋಣ. ಏನು ವಿಶೇಷವಾಗಿ ಮಾಡೋಣ? ನೀವು ನೆಹರು ಕಾಲ, ಇಂದಿರಾ ಗಾಂಧಿ ಕಾಲ, ನರಸಿಂಹರಾವ್ ಕಾಲ, ಮನಮೋಹನ್ ಸಿಂಗ್ ಕಾಲ, ದೇವೇಗೌಡ ಕಾಲ, ಚರಣ್ ಸಿಂಗ್ ಕಾಲ, ಇವು ಯಾವಾಗ ಮುಂದೆ ಇರ್ತಕ್ಕಂಥ ಸ್ಪೆಷಲ್ ನೀವೇನು ಮಾಡ್ತಾ ಇದ್ದೀವಿ? ಏನು ಸ್ಪೆಷಲ್ ಮಾಡೋದು ಅಂತಂದ್ರೆ ಬಾಲಕೃಷ್ಣ ಭಾಗವತ, ಅವ್ರ ಹೆಸರು ಬಾಲಕೃಷ್ಣಪ್ಪ ಅಂತ ಇದೆ. ವೋಟರ್ ಲಿಸ್ಟಲ್ಲಿ ಬಾಲಕೃಷ್ಣ ಅಂತ ಇದೆ. ಇವ್ರು ಸರಿಯಾಗಿ ಬಳಕೆ ಮಾಡೋದು ಹೋದ್ರೆ ಇವ್ರು ವೋಟ್ ತೆಗೆದಾಗ ಒಬ್ಬ ಅಬ್ದುಲ್ ನಜೀರ್ ಅಂತ ಇದ್ದಾನೆ. ಅವನಿನ್ನು ಊರಲ್ಲಿ ಅಬ್ದುಲ್ಲಾ ಅಂತ ಕರೀತಾರೆ ಸಲಿಗೆ. ಅವನು ಕೂಡ ನನ್ನ ಹೆಸರನ್ನ ಏನಂದ್ರೆ ಅಬ್ದುಲ್ಲಾ ಅಂತ. ಅವನ ಪೂರ್ತಿ ಹೆಸರು ಬಂದು ಅಬ್ದುಲ್ ನಜೀರ್.
ಇವನ ಹೆಸರು ಅಬ್ದುಲ್ ನಜೀರ್, ಅಬ್ದುಲ್ ನಜೀರ್ ಇಲ್ಲ. ಯಾರಿಗೆ ವೋಟ್ ಇದೆಯೋ, ಯಾರು ದೇಶದಲ್ಲಿದ್ದಾರೋ ಅವರಿಗೆ ತಾಂತ್ರಿಕ ಕಾರಣಗಳನ್ನು ಹುಡುಕಿ ವೋಟರ್ಸ್ ಲಿಸ್ಟ್ ತೆಗೆದುಹಾಕದೇ ಈ ಸ್ಕೀಮ್ನ ಉದ್ದೇಶ. ಎಲ್ಲ ಜನರಿಗೂ ಕೂಡ ವೋಟ್ ಕೊಡಬೇಕು ಅಂತ ಗಾಂಧಿ ಹೇಳಿದ್ರು, ಅಂಬೇಡ್ಕರ್ ಹೇಳಿದ್ರು, ನೆಹರು ಹೇಳಿದ್ರು. ಇವ್ರು ಹೇಳಿದ್ರೆ ಅಂದ್ರೆ ನಿನ್ ಸ್ಪೆಲ್ಲಿಂಗ್ ಸರಿಯಾಗಿಲ್ಲ, ನಿನ್ ತಂದೆ ಹೆಸರು ಸರಿಯಾಗಿಲ್ಲ, ನಿಮ್ ಊರ ಹೆಸರು ಸರಿಯಾಗಿಲ್ಲ, ನಿನ್ ತೆಗೆದಾಗ ಹುಣಸೆ ಮಣ್ಣಲ್ಲಿ ಕೂತಿದ್ದಾನೆ ಕೂಲಿ ಮಾಡೋನು ರಮೇಶ್ ಕುಮಾರ್ ಕ್ಯಾಂಡಿಡೇಟ್, ನನಗೆ ಓಟ್ ಬೇಕು, ಅವನನ್ನು ಓಟ್ ಇಟ್ಕೊಂಡಲ್ಲ ಪಾಪ ಮನೆಗೆ ಹೋಗ್ಬೇಕಂತಿದ್ರೆ ಓ ಅಂತ ಹೇಳಿದ್ದ. ನಮಸ್ಕಾರ ಓಟ್ ಇಲ್ಲಿಂದ ಹೋಗ್ಬೇಕು. ಮೊದಲೇ ಆ ವ್ಯವಸ್ಥೆ ಇಲ್ಲ, ಓಟ್ ಇಲ್ಲದೆ ಇದ್ದಾಗ ಅವನಿಗೆ ಓಟ್ ಇಲ್ಲದೆ ಇದ್ದಾಗ ಗೌರವ ಇಲ್ಲ. ಈ ಪಂಚೆ ರಾರ ಈ ಪಂಚೆ ಎಕರ ಇಟ್ಟಿವೆ, ಎಕರ ಅರ್ತಿಟ್ಟವೆ ಅಂತ ಅನ್ನೋದ್ರ ಬದಲು ಬಾಯಿ ಮುಚ್ಚಿಕೊಂಡು ಎರಡು ಕೈ ಜೋಡಿಸಿ ನಮಸ್ಕಾರ ಹಾಕಿ ಓಟ್ ಕೇಳುವಂತ ಸ್ಥಿತಿಯನ್ನು ಅಂಬೇಡ್ಕರ್ ಅವರು ತಂದ್ರು, ಗಾಂಧಿ ತಂದ್ರು. ನಿಮಗಿರೋ ಪವರ್ ಅದೇ, ನಿಮಗೆ ನಿಮ್ಮ ಪವರ್ ಗೊತ್ತಿಲ್ಲ. ನಿಮಗಿರೋ ಪವರ್ ನಿಮ್ಗೆ ಓಟ್ ಇಲ್ಲ. ಓಟ ಇಲ್ಲದಿದ್ದರೆ ನೀವು ಈ ದೇಶದಿಂದಲೇ ಇಲ್ಲ. ನೀವು ದೇಶದಲ್ಲಿದ್ದಾಗಲೇ ನೀವು ಓಟ್ ತೆಗಿಬೇಕು ಎಂಬುದೇ ಹುಡುಗಾರ. ಯಾಕೆ ಇದನ್ನು ಮಾಡ್ತಾರೆ? ಈ ದೇಶದ ಸಂವಿಧಾನವನ್ನು ಬದಲಾಯಿಸಬೇಕು. ಈ ದೇಶದ ಸಂವಿಧಾನದಲ್ಲಿ ಎಲ್ಲರೂ ಸಮಾನರಾಗಿ ಬದುಕಬೇಕು, ಜಾತಿಯ ಭಾವನೆ ಇರಬಾರದು, ಎಲ್ಲ ಧರ್ಮಗಳನ್ನು ಗೌರವಿಸಬೇಕು, ಎಲ್ಲರೂ ಆಡಳಿತರಬೇಕು, ಈ ದೇಶದ ಆಸ್ತಿ ಎಲ್ಲರಿಗೂ ಸೇರಿರಬೇಕು ಅಂತ ಸಂವಿಧಾನ ಆಗಿದೆ. ಇದನ್ನು ಬದಲಾಯಿಸಬೇಕು ಅಂತ ಬಿಜೆಪಿಯವರು ಅಭಿಪ್ರಾಯ ಪಡ್ತಾರೆ. ಅವರು ಇದನ್ನು ಬದಲಾಯಿಸಬೇಕಾಗಿದೆ. ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಅವರಿಗೆ ಅಸೆಂಬ್ಲಿಯಲ್ಲಿ ಮೆಜಾರಿಟಿ ಬರಬೇಕು, ಪಾರ್ಲಿಮೆಂಟ್ ನಲ್ಲಿ ಲೋಕಸಭೆಯಲ್ಲಿ ಅವರಿಗೆ ಮೆಜಾರಿಟಿ ಬರಬೇಕು. ಬರೀ ಲೋಕಸಭೆಯಲ್ಲಿ ಮೆಜಾರಿಟಿ ಇದ್ಬಿಟ್ರೆ ಮೋದಿಯವರು ಸೇರಿ ಸಂವಿಧಾನ ಬದಲಾಯಿಸಕ್ಕೆ ಆಗಲ್ಲ. ಅವರಿಗೆ 12 ವರ್ಷ ಕಳೆದ 13ನೇ ವರ್ಷ ಕಾಲ ಅಂತ ಇದ್ದಿಲ್ಲ. ಕೆಲವು ರಾಜ್ಯಗಳು ಅವರಿಗೆ ಅನುಕೂಲ ಆಗಲಿಲ್ಲ. ತಮಿಳುನಾಡಿನಲ್ಲಿ ಬಿಜೆಪಿ ಬರೋ ಪ್ರಶ್ನೆ ಇಲ್ಲ, ವೆಸ್ಟ್ ಬೆಂಗಾಲಲ್ಲಿ ಬರ್ತಾ ಇರಲಿಲ್ಲ, ಕರ್ನಾಟಕದಲ್ಲಿ ಕಷ್ಟ, ತೆಲಂಗಾಣದಲ್ಲಿಲ್ಲ, ಕೇರಳದಲ್ಲಿಲ್ಲ, ಇದೇ ರೀತಿ ಮೊನ್ನೆವರೆಗೂ ಒರಿಸ್ಸಾದಲ್ಲಿ ಇರಲಿಲ್ಲ, ಪಂಜಾಬಲ್ಲಿರಲಿಲ್ಲ. ಈ ರಾಜ್ಯಗಳಲ್ಲಿ ಎಲ್ಲ ಬಿಜೆಪಿ ಬರದೆ ಹೋದರೆ ಸಂವಿಧಾನ ಬದಲಾಯಿಸಕ್ಕಾಗಲ್ಲ. ಸಂವಿಧಾನ ಇವರು ಬದಲಾಯಿಸ್ತೀವಿ ಅಂತಂದ್ರೆ ಈ ದೇಶದ ಬಡ ಜನ, ವಿಶೇಷವಾಗಿ ಶೆಡ್ಯೂಲ್ ಕ್ಲಾಸ್, ಯಾರಿಗೆಲ್ಲ ಈಗ ಅಕ್ಷರ ಜ್ಞಾನ ಬಂದಿದೆ, ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬರ್ತಾ ಇದ್ದಾರೆ, ಇವರನ್ನು ಬೇಟೆ ಆಗಿಬಿಡ್ತಾರೆ. ಸಂವಿಧಾನ ಬದಲಾಯಿಸಕ್ಕೆ ಸತ್ಯ ನಾನು ಬಾಬಾ ಸಾಹೇಬ್ ಹಾಗಾಗಿ ಹಾಗೆ ತಲೆ ತೆಗೆದುಕೊಂಡ್ರೆ ಕೊಲೆ ಕೇಸ್ ಕೊಡ್ತಾರೆ. ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಕಾಂಗ್ರೆಸ್ ಅವರು ಉಳಿದವರೆಲ್ಲರೂ ಸೇರಿ ಅತ್ಯಂತ ಹಿಂದುಳಿದ ಜನಾಂಗಗಳು, ಮುಸಲ್ಮಾನರು, ವಿಶೇಷವಾಗಿ ದಲಿತರು, ಇವರು ಜಾಸ್ತಿ ಇರ್ತಕ್ಕಂಥ ಅಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ರಾಹುಲ್ ಗಾಂಧಿ ಅವರು ಬದಲುಗೊಂಡು ಕಾಂಗ್ರೆಸ್ ಅವರು ಗೊತ್ತು. ಚುನಾವಣೆ ಬೆಳಗ್ಗೆಗಿದೆ ಅಂದ್ರೆ ಹಿಂದಿನ ದಿವಸ, ಇಲ್ಲ ಅಂದ್ರೆ ಚುನಾವಣೆ ದಿವಸ ಪೋಲಿಂಗ್ ಬುದ್ಧತ್ರ ನಿಂತುಕೊಂಡು ಬಾಯಿಗೆ ಎವಡನ್ನ ಇವರಮ್ಮ ಹೊಟ್ಟಿಲ್ಲ, ಇವರು ತೆಗೆದಾಗೋಗಿದೆ. ಅದಕ್ಕೆ ನಾವು ಅರ್ಜೆಂಟಾಗಿ ನಿಮ್ಮನ್ನ 2 ವರ್ಷ ಮೊದಲೇ ಕರೆದಿರೋದು.
ಬಿಹಾರದಲ್ಲಿ ಮಾಡಿ ಸರ್ಕಾರ ನಮ್ಮದೇ ಅಂತ ಹೇಳಿ ಸಾರ್ವಜನಿಕ ಸಭೆಯಲ್ಲಿ ಎಲ್ಲ ನಂಬಿಕೊಂಡು ಲೀಡರ್ ನೋಡಿದ್ರೆ ಅದ್ರದ್ದು ಯೋಚನೆ ಮುಂದಿನ ಯೋಚನೆ. ನಾವು ಕಾಂಗ್ರೆಸ್ ಈ ದೇಶದಲ್ಲಿ ಸಾಯೋದಿದ್ರೆ ಈ ಮೋದಿ ಅಮಿತ್ ಶಾ ಈ ದೇಶನ ಮಾರೋ ದಿವಸ ಇಲ್ಲ. ಹೆಜ್ಜೆಯನ್ನು ಒಂದರಲ್ಲಿ 24,000 ಕುಟುಂಬಗಳು ಕೆಲಸ ಮಾಡ್ತಾರೆ. ಹೆಜ್ಜೆ ಒಂದು ಫ್ಯಾಕ್ಟರಿಯಲ್ಲಿ 24,000 ಕುಟುಂಬಗಳು ಕೆಲಸ ಮಾಡ್ತಾ ಇದ್ರು, ಜೀವನ ಮಾಡ್ತಾ ಇದ್ರು. ITI-ಯಲ್ಲಿ 14,000 ಜನ ಇದ್ರು. HFI-ಯಲ್ಲಿ 9,000 ಜನ ಇದ್ರು. ಎಲ್ಲ ಮುಚ್ಚಿಬಿಟ್ಟು ಈಗ KSRTC-ಗೆ KEB-ಗೆ ಬಂದಿದ್ದಾರೆ. ಎಲ್ಲ ಪ್ರೈವೇಟ್ ಕೊಟ್ಟು ಇಂಡಿಯಾ ದೇಶನ ಅಂಬಾನಿಗೆ ಅದಾನಿಗೆ ಕೊಡೋದು ಬಾಕಿ ಇದೆ. ನೀವು KSRTC ಇದ್ರೆ ಕೇಳಕ್ಕೆ ಅವಕಾಶ ಇದೆ. ಸಾರ್ವಜನಿಕ ಉದ್ದಿಮೆ ಅವರ ಅನಾಹುತಗಳು ಒಂದಲ್ಲ ಎರಡಲ್ಲ ಅವ್ರು ಮಾಡ್ತಾ ಇದ್ದಾರೆ. ಅಂಥ ರಾಮನ ಹೆಸರನ್ನು ಇಟ್ಕೊಂಡು ಆದ್ರಿ ದೇವಸ್ಥಾನ ಅಂತ ಹೇಳಿ ದೇಶ ಎಲ್ಲ ಬದಲಾಗಲಿಲ್ಲ. ಅಯ್ಯೋ ರಾಮಪ್ಪ ಮನಕು ಪುಣ್ಯಮೋಸ್ಕರಪ್ಪ ಮನ್ ಬಿಡ್ಲಿಕ್ಕೆ ಬಚ್ಚದೆ ಅಂತ ಕೊಟ್ರೆ ಆದ್ರೂ ಉಂಟಾಗಿದ್ದಾರೆ ಅಂದ್ರೆ ಇನ್ನೇನಪ್ಪ. ಎದ್ದು ನಿಂತರೆ ಅಸೆಂಬ್ಲಿಯಲ್ಲಿ ಬಡವರ ಪರವಾಗಿ ಮಾತಾಡ್ತಾನೆ, ಸಂವಿಧಾನದ ಪರವಾಗಿ ಮಾತಾಡ್ತಾನೆ, ಜನರ ಪರವಾಗಿ ಮಾತಾಡ್ತಾನೆ, ದೇಶದ ಪರವಾಗಿ ಮಾತಾಡ್ತಾನೆ. ನನಗೆ ನಾನು ಬದುಕಿರುವಾಗ ಕಾಂಗ್ರೆಸ್ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಈ ಕಾಂಗ್ರೆಸ್ ಕಾಪಾಡೋದಕ್ಕೆ ನೀವೆಲ್ಲರೂ ಶ್ರದ್ಧೆಯಿಂದ ಸಾಕಷ್ಟು